ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಆನಿಯನ್ ಸಪ್ಲೈ ಟಿವಿ APMC ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ನಾನು ನಿಮಗೆ ಒಂದು ಗುಡ್ ನ್ಯೂಸ್ ತಂದಿದ್ದೀನಿ ಅಂತಲೇ ಹೇಳ್ಬೋದು. ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತಿರುವಂತಹ ಕಾರಣನೂ ಮುಂದೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಇವಾಗ ನೀವು ನೋಡ್ತಾ ಇರಬಹುದು, ಇದು ನಾವು ರೈತರ ಹೊಲಕ್ಕೆ ಡೈರೆಕ್ಟಾಗಿ ಹೋಗಿ ನಾವು ಅಲ್ಲಿ ಖರೀದಿ ಮಾಡ್ತಾ ಇರೋಂಥದ್ದು. ಅದು ಎಲ್ಲಿ ಏನು ಎಂತ ಅಂತ ಹೇಳಿ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಹಾಗೆಯೇ ವಿಡಿಯೋ ನೋಡ್ತಿರುವಂತಹ ಎಲ್ಲ ಜನಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತಿರೋದು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಆದ ತಕ್ಷಣವೇ ಬೆಲ್ ಬಟನ್ ಕಾಣಿಸ್ತಾ ಇರುತ್ತೆ. ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೈಲಿ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋನು ನಿಮಗೆ ಸಿಗತ್ತೆ. ಓಕೆ, ಇವಾಗ ನಾವು ಯಾವ ಊರಿಗೆ ಬರ್ತಾ ಇದ್ದೀವಿ, ಹಾಗೆ ಎಲ್ಲಿಂದ ನಾವು ನೇರವಾಗಿ ರೈತರಿಂದ ಈರುಳ್ಳಿನ ಖರೀದಿ ಮಾಡ್ತಾ ಇದ್ದೀವಿ, ಯಾವ ಜಿಲ್ಲೆ ಅನ್ನೋದನ್ನ ನಾನು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿನ ಕೊಡ್ತಾ ಹೋಗ್ತೀನಿ. ನಮಸ್ಕಾರ. ವಿಜಯಪುರದ ಜಿಲ್ಲೆಯ ಈರುಳ್ಳಿ ಬೆಳೆಗಾರರೇ, ನಿಮ್ಮ ಬಳಿ ಉತ್ತಮ ಗುಣಮಟ್ಟದ ಈರುಳ್ಳಿ ಇದೆಯಾ? ಅದಕ್ಕೆ ಸರಿಯಾದ ಬೆಲೆ ಸಿಗ್ತಾ ಇಲ್ವಾ? ನೀವು ಚಿಂತೆ ಮಾಡಬೇಕಾಗಿದ್ದಿಲ್ಲ. ನಿಮಗೆ ಒಂದು ಸಂತೋಷದ ಸುದ್ದಿ ತರ್ತಾ ಇದ್ದೀವಿ. ನಾವು ಡೈರೆಕ್ಟಾಗಿ ನಿಮ್ಮ ಹತ್ರ ಖರೀದಿನ ಮಾಡ್ತಾ ಇದ್ದೀವಿ. ಮ್ಯಾಕ್ ಎಂಟರ್ಪ್ರೈಸಸ್ ವತಿಯಿಂದ ವಿಜಯಪುರ ರೈತರಿಂದ ನೇರವಾಗಿ ನಾವು ಈರುಳ್ಳಿನ ಖರೀದಿ ಮಾಡ್ತಾ ಇದ್ದೀವಿ. ನಿಮ್ಮ ಹೊಲಕ್ಕೆ ಬಂದು ನೀವು ಕಳಿಸಿರುವಂತಹ ಒಂದು ಲ್ಯಾಂಡ್ ಮಾರ್ಕಿಗೆ ಬಂದು ನಾವು ಡೈರೆಕ್ಟಾಗಿ ಈರುಳ್ಳಿನ ನೋಡಿಬಿಟ್ಟು ಖರೀದಿನ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ರೀತಿಯ ಮಧ್ಯವರ್ತಿಗಳಿಲ್ಲ, ಹಾಗೆಯೇ ಯಾವುದೇ ರೀತಿಯ ಅನಗತ್ಯ ಕಮಿಷನ್ ನಿಮ್ಮ ಹತ್ರ ನಾವು ತಗೊಳ್ತಾ ಇಲ್ಲ. ರೈತರಿಂದ ನೇರವಾಗಿ ಖರೀದಿ ಮಾಡಿಬಿಟ್ಟು ಉತ್ತಮ ದರ ನೀಡುವುದು ಮಾತ್ರನೇ ನಮ್ಮ ಉದ್ದೇಶ ಆಗಿರುತ್ತದೆ. ಸೊ ಇದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಲೊಕೇಶನ್ನು ಹಾಗೂ ನೀವು ಬೆಳೆದಿರುವಂತಹ ಈರುಳ್ಳಿನ ವಿಡಿಯೋಗಳ ಮೂಲಕ ನೀವು ನಮಗೆ ಕಳಿಸ್ಕೊಡ್ಬಹುದು. ನಿಮ್ಮ ಬಳಿ ಎಷ್ಟು ಪ್ರಮಾಣದ ಈರುಳ್ಳಿ ಇದೆ ಅನ್ನೋದನ್ನ ನಮಗೆ ಫಸ್ಟ್ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಈರುಳ್ಳಿ ಡಬಲ್ ಪತ್ತಿ, ಸಿಂಗಲ್ ಪತ್ತಿ, ಗೊಲ್ಟಿ ಇತರೆ ಎಲ್ಲ ರೀತಿಯ ಗುಣಮಟ್ಟದ ಈರುಳ್ಳಿಯನ್ನು ಕೂಡ ನಾವು ಖರೀದಿ ಮಾಡ್ಕೊತಾ ಇದ್ದೀವಿ. ನಿಮ್ಮ ಹೊಲಕ್ಕೆ ನಾವೇ ಡೈರೆಕ್ಟಾಗಿ ಬಂದು ಈರುಳ್ಳಿನ ನೋಡಿಬಿಟ್ಟು ನಾವೇ ಲೋಡ್ ಮಾಡ್ಕೊತಾ ಇರೋವಂಥದ್ದು. ಇದು ವಿಜಯಪುರದ ಜಿಲ್ಲೆಯ ಎಲ್ಲ ರೈತರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಹಾಗೆಯೇ ಬೇರೆ ಕಡೆ ಕರ್ನಾಟಕದ ಎಲ್ಲೆಡೆ ನೀವು ಯಾರಾದರೂ ಈರುಳ್ಳಿ ಬೆಳೆದಿದ್ದಲ್ಲಿ, ಜಾಸ್ತಿ ಈರುಳ್ಳಿ ಇದ್ದಲ್ಲಿ ಆದಷ್ಟು ಬೇಗನೆ ವಿಡಿಯೋ ಮೂಲಕ ನೀವು ನಮಗೆ ತಿಳಿಸ್ಕೊಡ್ಬಹುದು. ತುಂಬ ಜನ ಈಗ ಆಲ್ರೆಡಿ ಕಾಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ವಿಡಿಯೋಗಳು ಕೂಡ ಕಳಿಸ್ಕೊಡ್ತಾ ಇದ್ದಾರೆ. ಇಲ್ಲ ಅಂದರೆ ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ತರ್ತೀನಿ ಅಥವಾ ದಾಸನಪುರ ಮಾರ್ಕೆಟಿಗೆ ತರ್ತೀನಿ ಅಂದ್ರೂ ಕೂಡ ನೀವು ಯಶವಂತಪುರ ಮಾರ್ಕೆಟಿಗಾದರೂ ತರಬಹುದು ಅಥವಾ ದಾಸನಪುರ ಮಾರ್ಕೆಟಿಗಾದರೂ ತರಬಹುದು. ಇಲ್ಲ ನೀವು ಡೈರೆಕ್ಟಾಗಿ ನೀವೇ ಹೊಲಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು ನೀವು ನಮಗೆ ಮಾಹಿತಿನ ಕೊಟ್ಟರೆ ಸೊ ಅದಕ್ಕೂ ಕೂಡ ನಾವು ನಿಮ್ಮ ಹೊಲಕ್ಕೆ ಬಂದು ಅಲ್ಲೂ ಕೂಡ ಲೋಡ್ ಮಾಡ್ಕೊತೀವಿ. ಇದರಲ್ಲಿ ಯಾವುದೇ ರೀತಿಯ ಮಧ್ಯವರ್ತಿಗಳ ಒಂದು ಪ್ರವೇಶ ಇರೋದಿಲ್ಲ. ಅದು ಮೇಯ್ನಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೀವು ಕೂಡ ನೋಡ್ತಾ ಇರಬಹುದು, ಈಗ ಆಲ್ರೆಡಿ ನಮ್ಮ ಒಂದು ಟೀಮು ವಿಜಯಪುರದ ಜಿಲ್ಲೆಯಲ್ಲಿ ಆಲ್ರೆಡಿ ಅಲ್ಲಿ ಹೊಲಕ್ಕೆ ಹೋಗಿ ವ್ಯಾಪಾರನ ಮಾಡ್ತಾರ ಅಂಥದ್ದು ನೀವು ನೋಡ್ತಾ ಇರ್ಬೋದು. ತುಂಬ ವಿಡಿಯೋಗಳನ್ನ ಆಲ್ರೆಡಿ ನಾವು ಬಿಟ್ಟಿದ್ದೀವಿ. ಈ ವಿಡಿಯೋ ಮೂಲಕನೂ ನಾನು ನಿಮಗೆ ತಿಳಿಸ್ಕೊಡ್ತಿರೋದಿಷ್ಟೇ. ಇದರಲ್ಲಿ ಯಾವುದೇ ರೀತಿಯ ಮಧ್ಯವರ್ತಿಗಳ ಒಂದು ಪ್ರವೇಶ ಇರೋದಿಲ್ಲ ಅಥವಾ ಅನಗತ್ಯವಾಗಿ ನೀವೇನೋ ಅಮೌಂಟನ್ನು ಪೇ ಮಾಡಬೇಕನ್ನೋದೇನು ಇರೋದಿಲ್ಲ. ನೋಡ್ತಾ ಇರಬಹುದು ಎಷ್ಟು ಜನ ರೈತರು ಎಷ್ಟು ಕ್ವಿಂಟಲ್ ಗಟ್ಟಲೆ ಬೆಳೆದ್ಬಿಟ್ಟು ಲೊಕೇಶನ್ನ ಕಳಿಸ್ಬಿಟ್ಟು ಮಾಹಿತಿನ ನಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಕಳಿಸಿರುವಂತಹ ಜಾಗಕ್ಕೆ ನಾವು ಕೂಡ ಅಲ್ಲಿಗೆ ಹೋಗಿ ವ್ಯಾಪಾರ ಮಾಡೋದಕ್ಕೆ ನಮಗೂ ಕೂಡ ತುಂಬಾ ಅನುಕೂಲ ಆಗ್ತಾಯಿದೆ. ಸೊ ಹಾಗೆಯೇ ನೀವು ಬೆಳೆದಿರುವಂತಹ ಬೆಳೆನ ಇದೇ ರೀತಿ ವಿಡಿಯೋಗಳನ್ನ ಮಾಡಿ ಕಳಿಸ್ಕೊಡಿ. ನೀವು ಕಳಿಸಿರುವಂತಹ ಜಾಗಕ್ಕೆ ಬಂದು ನೋಡಿಬಿಟ್ಟು ಲೋಡಿಂಗ್ ಮಾಡ್ಕೊತೀವಿ. ಸೊ ನೋಡ್ತಾ ಇದ್ದೀರಲ್ವ ಈ ಒಂದು ವಿಡಿಯೋ. ಇದೇ ರೀತಿಯೇ ನಾವು ಕೂಡ ನಿಮ್ಮ ಜಮೀನಿಗೆ ಬರಬೇಕು ಅಂದರೆ, ನೀವು ಬೆಳೆದಿರುವಂತಹ ಈರುಳ್ಳಿನ ಲೋಡ್ ಮಾಡಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ. ನಿಮ್ಮ ಈರುಳ್ಳಿಯ ಸ್ಪಷ್ಟವಾದಂತಹ ವಿಡಿಯೋ, ಜಮೀನು ಅಥವಾ ಗೋದಾಮಿಯ ಲೊಕೇಶನ್, ಈರುಳ್ಳಿಯ ಗಾತ್ರ ಮತ್ತು ಗುಣಮಟ್ಟ ಹಾಗೂ ಒಟ್ಟು ಟೋಟಲ್ ಎಷ್ಟು ಟನ್ ಬೆಳೆದಿದ್ದೀರಾ, ಇಷ್ಟು ಟನ್ ನಮಗೆ ಸಿಗತ್ತೆ ಅನ್ನೋದನ್ನ ಮಾಹಿತಿನ ಕಳಿಸ್ಕೊಟ್ರೆ ಸೊ ಒಂದು ವಾಟ್ಸಪ್ ನಂಬರನ್ನು ಮೆನ್ಷನ್ ಮಾಡಿರ್ತೀವಿ. ಆ ವಾಟ್ಸಪ್ ನಂಬರ್ಗೆ ಪ್ರತಿಯೊಂದು ಮಾಹಿತಿನ ಕಳಿಸ್ಕೊಟ್ರೆ ನಮ್ಮ ತಂಡ ನಿಮ್ಮ ಮಾಹಿತಿಯನ್ನು ಪರಿಶೀಲಿಸಿ ತಕ್ಷಣ ನಿಮ್ಮನ್ನು ಸಂಪರ್ಕಿಸಿ ಉತ್ತಮ ಮಾರುಕಟ್ಟೆಯ ದರವನ್ನು ತಿಳಿಸುತ್ತದೆ. ವ್ಯವಹಾರ ಪಾರದರ್ಶಕವಾಗಿಯೂ ಹಾಗೂ ವಿಶ್ವಾಸಾರ್ಹವಾಗಿಯೂ ನಡೆಯುತ್ತದೆ.
ಭಾರತದಾದ್ಯಂತ ಲೋಡಿಂಗ್ ಸೌಲಭ್ಯವು ಲಭ್ಯವಿದೆ. ನಮ್ಮ ಒಂದು ತಂಡ ಈಗಾಗಲೇ ವಿಜಯಪುರ ಜಿಲ್ಲೆಯಲ್ಲಿ ಈರುಳ್ಳಿನ ಖರೀದಿ ಮಾಡ್ತಾ ಇರೋವಂಥದ್ದು. ಈ ಒಂದು ವಿಡಿಯೋನ ನೋಡ್ತಾ ಇರಬಹುದು. ಈಗಾಗಲೇ ನಿಮ್ಮ ವಿಜಯಪುರ ಜಿಲ್ಲೆಗೆ ಬಂದಿದ್ದೀವಿ ಆ್ಯಂಡ್ ಅದ್ರ ಜೊತೆಗೆ ಖರೀದಿ ಕೂಡ ಮಾಡ್ತಾ ಇದ್ದೀವಿ. ಲೋಡಿಂಗ್ ಕೂಡ ಆಗ್ತಾ ಇದೆ ಅಲ್ಲಿಂದ. ಸೊ ನೀವು ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಈಗ ಬಿಜಾಪುರ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೀವು ಈರುಳ್ಳಿ ಬೆಳೆದಿದ್ದಲ್ಲಿ ತಕ್ಷಣವೇ ವಿಡಿಯೋ ಮೂಲಕ ನೀವು ನಮಗೆ ಕಳಿಸ್ಕೊಡ್ಬೇಕಾಗತ್ತೆ. ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ರೈತರಿಗೆ. ಯಾಕಂದರೆ ಇವಾಗ ರೈತರು ಅಲ್ಲಿಂದ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ಅಥವಾ ದಾಸನಪುರ ಮಾರ್ಕೆಟ್ಗೆ ತರ್ತೀನಿ ಅಂದ್ರೂ ಕೂಡ ಗಾಡಿ ಬಾಡಿಗೆ ಕೂಡ ಇರೋ ಅಂಥದ್ದು. ಇದನ್ನು ನೀವು ಪ್ರತಿಯೊಂದನ್ನು ಚೆಕ್ ಮಾಡಿಬಿಟ್ಟು ನೀವು ಬೆಳೆದಿರುವಂತಹ ಈರುಳ್ಳಿನ ವಿಡಿಯೋ ಮೂಲಕ ನೀವು ನಮಗೆ ಕಳಿಸ್ಕೊಡ್ಬಹುದು. ಹಾಗೆಯೇ ಈ ವಿಡಿಯೋ ತುಂಬ ಜನ ರೈತರಿಗೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ವಿಜಯಪುರದ ಎಲ್ಲ ಜನಗಳಿಗೆ ಈ ಒಂದು ವಿಡಿಯೋ ಆದಷ್ಟು ಮಟ್ಟಿಗೆ ಶೇರ್ ಆಗಲಿ. ಯಾಕಂದರೆ ಅವರು ಕೂಡ ಈರುಳ್ಳಿ ಬೆಳೆದಿದ್ದಲ್ಲಿ ಆದಷ್ಟು ಜನ ನಮಗೆ ವಿಡಿಯೋಗಳನ್ನ ಕಳಿಸೋಕೆ ತುಂಬಾ ಸಹಾಯ ಆಗುತ್ತೆ. ಹಾಗೆಯೇ ವಿಡಿಯೋ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಯಾವುದಾದ್ರೂ ಬೇರೆ ಬೇರೆ ಜಿಲ್ಲೆಗಳಿಗೆ ಬರ್ತಾ ಇದ್ದರೆ ನಮ್ಮ ಟೀಮ್ ಆಗಿರಬಹುದು ಅಥವಾ ಬೇರೆ ಏನಾದರೂ ಒಂದು ಡೀಟೇಲ್ಸ್ ಸಿಕ್ಕಿದ್ರೆ ತಕ್ಷಣವೇ ನಮ್ಮ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ನೀವು ಕೂಡ ಚೆಕ್ ಮಾಡಬಹುದು. ಎವ್ರಿ ಡೇ ಯಶವಂತಪುರ ಮಾರ್ಕೆಟ್ನ ಮಾಹಿತಿನ ಕೊಡ್ತಾ ಇರ್ತೀವಿ, ದಾಸನಪುರ ಮಾರ್ಕೆಟ್ನ ಮಾಹಿತಿ ಕೂಡ ಕೊಡ್ತಾ ಇರ್ತೀವಿ. ನೀವು ಕೂಡ ಚೆಕ್ ಮಾಡಬಹುದು. ಲೋಡಿಂಗ್ ಆದ್ರ ಮೇಲೆ ಗಾಡಿಗೆ ಚಾರ್ಜಸ್ ಕೂಡ ನಾವೇ ಪೇ ಮಾಡೋದ್ರಿಂದ ಸೊ ಇದರಿಂದ ನಿಮ್ಗೆ ಕೂಡ ತುಂಬಾ ಲಾಭ ಆಗುತ್ತೆ, ರೈತರಿಗೂ ಕೂಡ ಲಾಭ ಆಗುತ್ತೆ. ಜೊತೆಗೆ ಗ್ರಾಹಕರಿಗೂ ಕೂಡ ಒಂದು ಒಳ್ಳೆಯ ಗುಣಮಟ್ಟದ ಈರುಳ್ಳಿ ಕೂಡ ನಮ್ಮ ಕಡೆಯಿಂದ ಸಿಗತ್ತೆ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ನಮ್ಮ ಒಂದು ಊರಿಗೆ ಬನ್ನಿ, ಬೇರೆ ಬೇರೆ ಊರುಗಳ ಹೆಸರು ಹಾಕ್ಬಿಟ್ಟು ಈ ಊರಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ತುಂಬಾ ಕಾಲ್ಸ್ ಬರ್ತಾ ಇದೆ. ಸೊ ಯಾವಾಗ ನೀವು ಬಿಜಾಪುರಕ್ಕೆ ಬರ್ತೀರಾ ಅಂತ ಹೇಳ್ಬಿಟ್ಟು ತುಂಬಾ ಕಾಲ್ಸ್ ಬರ್ತಾ ಇದೆ. ಸೊ ಆದಷ್ಟು ಜನಗಳಿಗೆ ನಾನು ಹೇಳೋದಿಷ್ಟೇ, ಆದಷ್ಟು ಈರುಳ್ಳಿಗಳ ವಿಡಿಯೋಗಳನ್ನ ಮಾಡೋದ್ರ ಮುಖಾಂತರ ಅಥವಾ ಫೋಟೋಗಳನ್ನ ತೆಗೆಯೋದ್ರ ಮುಖಾಂತರ ನೀವು ಬೆಳೆದಿರುವಂತಹ ಬೆಳೆನ ನೀವು ಯಾವ ಗುಣಮಟ್ಟದಲ್ಲಿದೆ ಅನ್ನೋದನ್ನ ಮಾಹಿತಿನ ಕೂಡ ಆ ವಾಟ್ಸಪ್ಪಲ್ಲಿ ಮೆನ್ಷನ್ ಮಾಡಿಬಿಟ್ಟು ನೀವು ಕೂಡ ಕಳಿಸ್ಕೊಡಿ. ಹಾಗೆಯೇ ಗ್ರಾಹಕರು ಕೂಡ ನಿಮಗೊಂದು ಒಳ್ಳೆ ಉತ್ತಮ ಗುಣಮಟ್ಟದ ಈರುಳ್ಳಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ನೀವು ಯಾವ ಜಾಗಕ್ಕೆ ಕೇಳ್ತಿರೋ ಆ ಜಾಗಕ್ಕೆ ನಾವು ಕೂಡ ಕಳಿಸ್ಕೊಡ್ತೀವಿ. ಅದ್ರ ಜೊತೆಗೆ ಹೊಸದಾಗಿ ಬಿಸ್ನೆಸ್ನ ಓಪನ್ ಮಾಡೋರು, ಈರುಳ್ಳಿ ಅಂಗಡಿಗಳನ್ನ ಓಪನ್ ಮಾಡೋರು, ಈರುಳ್ಳಿ, ಆಲೂಗಡ್ಡೆ, ಶುಂಠಿ, ಬೆಳ್ಳುಳ್ಳಿ ಇಟ್ಕೊಂಡು ವ್ಯಾಪಾರನ ಮಾಡೋರು, ನೀವು ಕೂಡ ಒಂದು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮ್ಮ ಜೊತೆ ಮಾತಾಡಬಹುದು. ಹಾಗೆಯೇ ಯಾವ ದಿನಕ್ಕೆ ಬೇಕು, ಎಷ್ಟು kg ಬೇಕು, ಎಷ್ಟು ಕ್ವಿಂಟಲ್ ಬೇಕು ಅನ್ನೋದನ್ನ ನೀವು ಮಾಹಿತಿನ ಕಳಿಸ್ಕೊಟ್ರೆ ನಿಯರ್ ಬೈ ಬೆಂಗಳೂರಲ್ಲಿ ಯಾವುದೇ ಒಂದು ಜಾಗಕ್ಕಾದ್ರೂ ನಾವು ನಮ್ಮ ಕಡೆಯಿಂದ ಕಳಿಸುವಂತಹ ಒಂದು ವ್ಯವಸ್ಥೆನ ಮಾಡಿಕೊಡ್ತೀವಿ. ಸೊ ಏನೇ ಒಂದು ನಿಮಗೆ ಡೌಟ್ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನೀವೇನೇ ಡೈರೆಕ್ಟಾಗಿ ನೀವು ನಮ್ಮನ್ನು ಒನ್ ಟೈಮು ಮೀಟ್ ಮಾಡಬಹುದು. ಇವಾಗ ತುಂಬ ಜನ ರೈತರು ಶುಂಠಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಬೆಳೆದಿರುವಂತಹ ರೈತರು ಎಷ್ಟೊಂದು ಜನ ಇದ್ದಾರೆ. ಅವರೆಲ್ಲರೂ ಇವಾಗ ತುಂಬ ಕ್ವಿಂಟಲ್ ಗಟ್ಟಲೆ, ಟನ್ ಗಟ್ಟಲೆ ಬೆಳೆದಿರ್ತೀರ. ನೀವು ಡೈರೆಕ್ಟಾಗಿ ಮಾರ್ಕೆಟ್ಗೆ ನೀವು ಬೆಳೆದಿರುವಂತಹ ಬೆಳೆ ತರೋದಕ್ಕೆ ನಿಮ್ಗೆ ಏನಾದರೂ ಡೌಟ್ ಆದಲ್ಲಿ ನೀವು ಒಂದು ದಿನ ಅಥವಾ ನಿಮಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ನೀವು ಬಂದು ನಮ್ಮನ್ನು ಡೈರೆಕ್ಟಾಗಿ ಮೀಟ್ ಮಾಡಬಹುದು, ನಮ್ಮ ಜೊತೆ ಮಾತಾಡಬಹುದು. ನಮ್ಮ ಒಂದು ಲೊಕೇಶನ್ ಆಗಿರಬಹುದು, ಪ್ರತಿಯೊಂದು ಡೀಟೇಲ್ಸ್ನು ನೀವು ಕೂಡ ತಗೊಂಡು ಹೋಗಬಹುದು. ಮಾಹಿತಿನ ತಿಳ್ಕೊಂಡು ನೀವು ಆಮೇಲೆ ನಮ್ಮ ಜೊತೆ ವ್ಯವಹಾರನ ಮಾಡಬಹುದು. ಸೊ ಇದಿಷ್ಟು ಆಗಿತ್ತು ಇವತ್ತಿನ ಈ ಒಂದು ವಿಡಿಯೋ ಮೂಲಕ ನಿಮಗೆ ನಾವು ಮಾಹಿತಿನ ಕೊಡ್ತಿರೋ ಅಂಥದ್ದು. ಮತ್ತೆ ನಾನು ಸೆಕೆಂಡ್ ಟೈಮ್ ಹೇಳ್ತಾ ಇದ್ದೀನಿ, ವಿಜಯಪುರದ ಜಿಲ್ಲೆಯಲ್ಲಿ ನಮ್ಮ ತಂಡ ಇರೋದ್ರಿಂದ ವಿಜಯಪುರದಲ್ಲಿ ಇರುವಂತಹ ಸುತ್ತಮುತ್ತಲಿನ ರೈತರು ಈ ತಕ್ಷಣವೇ ವಿಡಿಯೋ ಕಳಿಸ್ಬಿಟ್ಟು, ಯಾರೆಲ್ಲ ಈರುಳ್ಳಿ ಬೆಳೆದಿದ್ದೀರಲ್ವ, ನೀವು ಈರುಳ್ಳಿ ವಿಡಿಯೋನ ಕಳಿಸ್ಬಿಟ್ಟು ಅಥವಾ ಫೋಟೋಗಳನ್ನ ಕಳಿಸಿ, ಲೊಕೇಶನ್ನ ಕಳಿಸಿ, ಈರುಳ್ಳಿ ಯಾವ್ಯಾವ ಸೈಜಲ್ಲಿದೆ ಅನ್ನೋ ಮಾಹಿತಿನ ಕೂಡ ನೀವು ಅದರಲ್ಲಿ ವಾಟ್ಸಪ್ ಮೂಲಕ ಕಳಿಸ್ಕೊಟ್ರೆ ತಕ್ಷಣವೇ ನಮ್ಮ ಟೀಮು ನಿಮ್ಮನ್ನು ಸಂಪರ್ಕ ಮಾಡುತ್ತೆ. ನೆಕ್ಸ್ಟು ಅಲ್ಲಿಂದ ಡೈರೆಕ್ಟ್ ಆಗಿ ಲೋಡ್ ಮಾಡ್ಕೊತಾರೆ. ಅತಿ ಹೆಚ್ಚು ಬೆಳೆದಲ್ಲಿ, ಅತಿ ಹೆಚ್ಚು ಕ್ವಿಂಟಲ್ ಗಟ್ಟಲೆ ಇದ್ದಲ್ಲಿ, ಟನ್ ಗಟ್ಟಲೆ ಇದ್ದಲ್ಲಿ ತಕ್ಷಣವೇ ನೀವು ವಿಡಿಯೋ ಮಾಡಿ ಕಳಿಸ್ಬೇಕಾಗತ್ತೆ. ಈ ವಿಡಿಯೋ ರೈತರಿಗೆ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟು ಯಾವ ಊರಿಗೆ ಬರ್ತೀವಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.